ಚುನಾವಣೆ ನಮ್ಮ ಜೊತೆಲಿ ನಿಂತು ವಾರಗಟ್ಟಲೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ನೀವು ಯಾರು ಇಟ್ಕೊಂಡಿರ್ಲಿಲ್ಲ. ಕ್ಷೇತ್ರದ ಮತದಾರರಿಗೆ ಕುಮಾರಣ್ಣವರು ನೀವು ಕೊಟ್ಟಂತ ಒಂದು ಅವಕಾಶ. ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಆಯ್ಕೆಯಾದ ನಂತರ ಬಹುಶಃ ತಾವೇ ತೆಗೆದು ನೋಡಬಹುದು. ಯಾಕೆಂದ್ರೆ ಸಂಪೂರ್ಣ ಮಾಹಿತಿ ಯಾವುದು ಕಡತಗಳು ಸುಳ್ಳಾಗ್ಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಕೂಡ ರೆಕಾರ್ಡ್ಗಳಿರ್ತವೆ. ಹಾಗಾಗಿ ಹತ್ತತ್ರ 1,500 ಕೋಟಿ ಬಹುಶಃ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇವತ್ತು ಇತಿಹಾಸ ಇದೆ. ಇದನ್ನ ತಿರ್ಚಲಿಕ್ಕೆ ಆಗೋದಿಲ್ಲ. ನಾವು ನೋಡ್ತಾ ಇರ್ಬೋದು, ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಚನ್ನಪಟ್ಟಣ ಅಂತಕ್ಕಂಥ ಒಂದು ತಾಲೂಕು ಈ ರಾಜ್ಯದಲ್ಲಿ ಇದೆಯಾ ಅಂತಕ್ಕಂಥದ್ದು ಕೂಡ ಪಾಪ ಅವ್ರ ಗಮನದಲ್ಲಿತ್ತು, ಗೊತ್ತಿಲ್ಲ. ಆದ್ರೆ ಇವತ್ತು ವಿಶೇಷವಾಗಿ ಎಲ್ಲಿಂದಿನ ಕಾಳಜಿಯನ್ನ ತೋರಿಸ್ತಕ್ಕಂಥ ಒಂದು ಮುಖವಾಡವನ್ನ ಧರಿಸಿ ಇತ್ತೀಚಿನ ದಿನಗಳಲ್ಲಿ ಏನು ಕೆಲವೊಂದಷ್ಟು ಸಭೆ ಸಮಾರಂಭಗಳು ಮಾಡ್ತಾ ಇದ್ದಾರೆ. ಈಗ ತಾನೇ ರಾಮಚಂದ್ರನವರು ಜೊತೆಯಲ್ಲಿ ಬರ್ಬೇಕಾದ್ರೆ ಹೇಳಿದ್ರು, ಏನ್ ಕುಮಾರಣ್ಣ ಅವರು 1,500 ಕೋಟಿ ಅನುದಾನ ತಗೊಂಡ್ಬಂದು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರು. ಎಂದು ಕೂಡ ಕುಮಾರಣ್ಣ ಅವರು ದೊಡ್ಡ ದೊಡ್ಡ ಜಾಹೀರಾತುಗಳು ಕೊಡ್ತಕ್ಕಂಥದ್ದಾಗ್ಲಿ, ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳು ಕಟ್ತಕ್ಕಂಥದ್ದಾಗ್ಲಿ ಎಂದು ಕೂಡ ಅವ್ರ ರಾಜಕಾರಣದ ಇತಿಹಾಸದಲ್ಲಿ ಮಾಡಿಲ್ಲ. ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವ್ರಿಗೆ ಸಿಕ್ಕಂತ ಅವಕಾಶವನ್ನ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಎಂದು ಕೂಡ ಅವರು ಇವತ್ತೇನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ, ಚುನಾವಣಾ ಪಾಪ ಸಮೀಪಿಸ್ತಾರೆ. ಇವತ್ತು ಅವ್ರಿಗೆ ಚನ್ನಪಟ್ಟಣದ ಮೇಲೆ ಎಲ್ಲಿಲ್ದಿರ ಮಮಕಾರ, ಎಲ್ಲಿಲ್ದಿರ ಮಮತೆ ಪ್ರಾರಂಭ ಆಗಿದೆ. ಪ್ರಶ್ನೆ ಮಾಡಬೇಕಲ್ವೇ, 1 ವರ್ಷ 5 ತಿಂಗಳಾಯ್ತು ಆಡಳಿತಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ಎಷ್ಟು ಜನ ಶಾಸಕರು ಗೆದ್ದಿದ್ದಾರೆ? 136 ಜನ ಶಾಸಕರು ಗೆದ್ದಿದ್ದಾರೆ, ಹೌದಲ್ವೋ? ಅದೇ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಾಗ 2 ಬಾರಿ ಸಮ್ಮಿಶ್ರ ಸರ್ಕಾರ. ಎಷ್ಟೇ ಒತ್ತಡಗಳಿರಲಿ, ಎಷ್ಟೇ ಮಾನಸಿಕವಾಗಿ ನೋವುಗಳಿರಲಿ, ಇವೆಲ್ಲವನ್ನ ಬದಿಗಿಟ್ಟು ರಾಜ್ಯದ ಜನತೆ ನನಗೇನು 35 ಜನವೋ 40 ಜನವೋ ಶಾಸಕರನ್ನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ, ನನಗೆ ಸಿಕ್ಕಿರ್ತಕ್ಕಂಥ ಒಂದು ಕಾಲಾವಕಾಶವನ್ನ ಈ ರಾಜ್ಯವನ್ನ ಸಮಗ್ರವಾಗಿ ಕಟ್ಟತಕ್ಕಂಥದಕ್ಕೆ ಸದುಪಯೋಗವನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ಇಟ್ಟು ಒಮ್ಮೆ 20 ತಿಂಗಳು, ಒಮ್ಮೆ 14 ತಿಂಗಳು, ಕೇವಲ 34 ತಿಂಗಳಲ್ಲಿ ಸಾಕಷ್ಟು ಕ್ರಾಂತಿಕರವಾದಂತ ಬದಲಾವಣೆಗಳು, ಕಾರ್ಯಕ್ರಮಗಳು, ವ್ಯವಸ್ಥೆಗಳನ್ನ ರೂಪಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ. ಯಾಕಿದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಉತ್ತರ ಕರ್ನಾಟಕವನ್ನ ಪ್ರವಾಸ ಮಾಡ್ತಾ ಇದ್ದೇನೆ. ಏನು ಸದಸ್ಯತ್ವ ನೋಂದಣಿ ಬೂತ್ ಕಮಿಟಿಯ ರಸ್ತೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದೇನೆ. ಕೊಪ್ಪಳಕ್ಕೆ ಹೋಗಿದ್ದೆ, ವಿಜಯಪುರಕ್ಕೆ ಹೋಗಿದ್ದೆ, ಬಾಗಲಕೋಟೆಗೆ ಹೋಗಿದ್ದೆ. ಎಲ್ಲಿ ಹೋದ್ರು ಕೂಡ ಇವತ್ತು ಕೇವಲ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಕೂಗು ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲಾ ಸಮುದಾಯ ವರ್ಗದಲ್ಲೂ ಕೂಡ ಇವತ್ತಿಗೂ ಕೂಡ ಶಾಶ್ವತವಾಗಿ ಅವರು ಕೊಟ್ಟಂತ ಕಾರ್ಯಕ್ರಮ ನೆನೆಸ್ಕೊಳ್ತಾರೆ, ಸ್ಮರಿಸ್ಕೊಳ್ತಾರೆ ಜನ. ಏನ್ 5 ಗ್ಯಾರಂಟಿಗಳು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಹೋಗಿ 5 ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಆದ್ರೂ ಆಗ್ತಾ ಇದೆಯಾ? 5 ಗ್ಯಾರಂಟಿಗಳ ಹೆಸರಲ್ಲಿ ಈ ರಾಜ್ಯ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ, ಯಾವ ರೀತಿ ಹಗಲ್ದರೋಡೆ ಮಾಡ್ತಾ ಇದೆ ಅಂತಕ್ಕಂಥ ಪ್ರತಿನಿತ್ಯ ಬಹುಶಃ ಸಾಕಷ್ಟು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಆದ್ರೆ ಕೇವಲ 1 ವರ್ಷ 5 ತಿಂಗಳಲ್ಲಿ ಇಂಥ ಸರ್ಕಾರ ಬಹುಶಃ ಎಂದು ಕೂಡ ಕರ್ನಾಟಕ ರಾಜ್ಯದ ಜನತೆ ನೋಡಿರಲಿಲ್ಲ. ಏನಿವತ್ತು 3.5 ಲಕ್ಷ ಕೋಟಿ ನಮ್ಮ ರಾಜ್ಯದ ಬಡ್ಜೆಟ್ ಇದೆ. ಅತ್ಯಂತ ಸಂಪತ್ಭರಿತವಾದಂತ ರಾಜ್ಯ ಕರ್ನಾಟಕ ರಾಜ್ಯ. ಆದ್ರೆ ಈ ಸಂಪತ್ತನ್ನ ಹಿಂದುಳಿದಿರ್ತಕ್ಕಂಥ ಸಮುದಾಯದ ಹೆಸರಲ್ಲಿ
ಇವತ್ತೇನು ಅಧಿಕಾರಕ್ಕೆ ಬಂದಿರತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ, ಯಾವ ರೀತಿ ಪ್ರತಿನಿತ್ಯ ಭ್ರಷ್ಟಾಚಾರ ನಡೀತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಒಂದು ಅಭಿವೃದ್ಧಿಗೆ ಹತ್ತತ್ರ 187 ಕೋಟಿ ಹಣ ಅಕ್ಕಪಕ್ಕ ರಾಜ್ಯಕ್ಕೆ ವರ್ಗಾವಣೆ ಮಾಡ್ತಕ್ಕಂಥದಕ್ಕೆ, ಚುನಾವಣೆ ಮಾಡ್ತಕ್ಕಂಥದಕ್ಕೆ ಉಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳ ಸದನದಲ್ಲಿ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತ. ಇವೆಲ್ಲ ಇದ್ದಾಗ ಈಗ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಪಾಪ ಚನ್ನಪಟ್ಟಣದ ಮೇಲೆ ಎಲ್ಲೆಲ್ದಿರ ಗಮನ ಬಂದಿದೆ. ಇವತ್ತು ಚನ್ನಪಟ್ಟಣ ತಾಲೂಕು ಎಲ್ಲಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ಪಾಪ ತಿಳಿದಿದೆ ಅವರಿಗೆ. ಅದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಅಷ್ಟೇ ಹೊರತುಪಡಿಸಿದ್ರೆ ಪ್ರಶ್ನೆ ಮಾಡ್ಬೇಕಲ್ವ ಇವತ್ತು.